ಆಗ್ಲಿಲ್ಲ ಗೊತ್ತಿಲ್ಲ. ಆದ್ರೆ ಈಗ ಅವರು ಕ್ರಿಯಾಶೀಲರಾಗಿ ದುಡಿಬೇಕಾದಂತ ಅಗತ್ಯ ಜಯ ಕರ್ನಾಟಕಕ್ಕಿದೆ. ಆ ಮೂಲಕ ಜಯ ಕರ್ನಾಟಕಕ್ಕೆ ಅನುಕೂಲ ಆಗುತ್ತೆ. ಎನ್ ಜಿ ಗುರುಪ್ರಸಾದ್ಗೆ ಅಭಿನಂದನೆ ಹೇಳ್ತಾ, ಇವರು ಸಂಘಟನಾ ಸಂಚಾಲಕರು ಅಂದ್ರೆ ಆರೋಗ್ಯ ಘಟಕದಲ್ಲಿ ಸಂಘಟನಾ ಸಂಚಾಲಕರು. ಅವರಿಗೆ ಅಭಿನಂದನೆಯನ್ನ ಹೇಳ್ತಾ ಇದ್ದೀನಿ. ನಂತರ ಇನ್ನೊಬ್ಬ ಗೆಳೆಯನನ್ನು ಕೂಡ ಸಂಸ್ಥಾಪಕರು ಹಠ ಮಾಡಿ ಶ್ರೀ ಶೇಖೋ ರಾಧಾಕೃಷ್ಣ ಯಾಕಂದ್ರೆ ಚಳವಳಿಯ ಹಳೆಯ ಮಿತ್ರ, ಅನೇಕ ಚಳವಳಿಯ ಜೊತೆಯಲ್ಲಿ ನಮ್ಮ ಜೊತೆಯಲ್ಲಿದ್ದವರು. ರಾಜ್ಕುಮಾರ್ ಅಭಿಮಾನಿ ಸಂಘದಲ್ಲಿ ಕ್ರಿಯಾಶೀಲ ಒಂದು ನಿಮಿಷ ಇದ್ರಿ, ಇಲ್ಲಿ ಕ್ರಿಯಾಶೀಲರಾಗಿದ್ದವರು. ಮತ್ತೆ ಇನ್ನೊಂದು ಮಾತನ್ನ ನಾನು ಹೇಳಲೇಬೇಕು. ಇವರಿಗಿರುವ ನಾಲೆಡ್ಜ್, ಜ್ಞಾನ, ಸಾಮರ್ಥ್ಯ ನನಗೆ ಅವರ ಬಗ್ಗೆ ಅತ್ಯಂತ ಖುಷಿ, ಸಂಭ್ರಮ ಎಲ್ಲ ಇದೆ, ರೋಮಾಂಚನಕಾರವಾದಂತ ನಾಲೆಡ್ಜ್. ಆದ್ರೆ ಇವರಲ್ಲೊಂದು ದೌರ್ಬಲ್ಯ, ಕೊರತೆ ಕೂಡ ಇದೆ. ಆ ಕೊರತೆಯನ್ನು ನೀಗಿಸ್ಕೊಂಡ್ರೆ ಬಹುಶಃ ಜಯ ಕರ್ನಾಟಕದ ಒಂದು ದೊಡ್ಡ ಸ್ಥಾನವನ್ನು ಪಡೆಯಲಿಕ್ಕೆ ಎಲ್ಲ ಅರ್ಹತೆ ಇರುವ ಗೆಳೆಯ. ಆದ್ರೆ ಯಾಕೋ ದೊಡ್ಡ ಸ್ಥಾನ ಬೇಕು ಜನ, ಅದರಲ್ಲಿ ಒಬ್ಬ ಗೆಳೆಯ. ಆದರೆ ಅದು ಸದುಪಯೋಗ ಆಗ್ತಿಲ್ಲ ಅನ್ನುವ ನೋವು ನನ್ನನ್ನು ಅನೇಕ ಸಂದರ್ಭದಲ್ಲಿ ಕಾಡ್ತದೆ. ಎಷ್ಟೋ ಬಾರಿ ಹೇಳ್ತಾ ಇದ್ದೀನಿ, ಇದ್ರ